ಸುಸ್ವಾಗತ ಜನರೇ ನನ್ನ ಹೊಸ ಬ್ಲಾಗಿಗೆ. ಆ್ಯಂಡ್ ಇವತ್ತು ಮಂಡೇ NCC ಬ್ಲಾಗ್. ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಮೇನ್ ಏನಾಗಿತ್ತು ಗೊತ್ತಾ, ಪರೇಡ್ ಮಾಡ್ತಾ ನಾನು ತಲೆ ಸುಗ್ ಬಿದ್ದೋಗ್ಬಿಟ್ಟೆ. ಈ ಬ್ಲಾಗ್ ಇವತ್ತು ಫುಲ್ ಎಂಜಾಯ್ ಮಾಡ್ತೀವಿ. ಎಂತಂದರೆ ಇವತ್ತು ನಾರ್ಮಲಿ ಮ್ಯಾನೇಜ್ ಇವೆಂಟ್ಸ್ ಇರೋದು. ಆ್ಯಂಡ್ ಇವತ್ತು ಯಾವ ಕ್ಲಾಸು ಐ ಥಿಂಕ್ ಮ್ಯಾಮ್ಗಳು ತಗೊಳ್ಳಲ್ಲ. ಎಂತಂದರೆ ಇವತ್ತು ಬೆಳಗ್ಗೆ ಜಾಸ್ತಿ ಜನ ಯೂತ್ ಡೇಗೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ದಾರೆ ಬೇರೆ ಕಾಲೇಜಲ್ಲಿ, ಲೈಕ್ ಯೋಗ ಆ ಥರ. ಆ್ಯಂಡ್ ಟುಡೇ 11:30ಗೆ NCC ಇರುತ್ತೆ. ನಾಳೆ NCCದಲ್ಲಿ ವೆಪನ್ ಟ್ರೈನಿಂಗ್ ಇರುತ್ತೆ. ಆ ವೆಪನ್ ಟ್ರೈನಿಂಗಲ್ಲಿ ಯಾವ ಥರ ಇರುತ್ತಂದರೆ, ಆದರೆ ಆ ವೆಪನ್ ಟ್ರೈನಿಂಗ್ ಇಲ್ಲಿ ಮಾಡಿಸಲ್ಲ, ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅವರೇ. ಆ್ಯಂಡ್ ಇವತ್ತು ಫುಲ್ ಟ್ರೈನಿಂಗ್ ಇರುತ್ತೆ NCCದಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಪಿಂಪಲ್ ಇದು, ಇಷ್ಟು ದೊಡ್ಡದು. ಓಕೆ, ಇವಾಗ ಕ್ಲಾಸ್ಗೆ ಹೋಗೋಣ. ಐ ಥಿಂಕ್ ಕ್ಲಾಸಲ್ಲಿ ಯಾರೂ ಇರಲ್ಲ ಇವಾಗ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಇವತ್ತು. ಫ್ರೆಂಡ್ಸ್, ಫೈನಲಿ ಫಸ್ಟ್ ಪೀರಿಯಡ್ ಆಗಿಬಿಟ್ಟಿದೆ. ವ್ಲಾಗಿಂಗ್ ಸರ್, ವ್ಲಾಗಿಂಗ್ ಮ್ಯಾಮ್, ವ್ಲಾಗಿಂಗ್. ಸೊ ಫಸ್ಟ್ ಪೀರಿಯಡ್ ಆಯಿತು, ಇವಾಗ ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆಗ್ತೈತೆ. ಆ್ಯಂಡ್ ಮ್ಯಾಮ್ ಎಲ್ಲ ಬಂದಿದ್ದಾರೆ. ಇವಾಗ ಅದೇ ಕೇಳ್ತಿದ್ದೀವಿ ಸರ್. ಲೇ ಯಾವ ಥರ ಇತ್ತು ಬರ್ತಿದ್ದೀವಿ ನಾವು NCCಗೆ, ಎಲ್ಲರಿಗೂ ಬಿಟ್ಟು ಟೈಮ್ ಆಗೋಯ್ತು ನಮಗೆ. ಫ್ರೆಂಡ್ಸ್, ಇವಾಗ ಎಲ್ಲ ಟರ್ಫ್ ಹತ್ರ ಅಸೆಂಬಲ್ ಆಗಿದ್ದೀವಿ. ಆ್ಯಂಡ್ ನೋಡ್ಬೋದು ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಇಲ್ಲೆಲ್ಲರಿದ್ದಾರೆ ನಿಂತ್ಕೊಂಡೆ, ಪ್ರಿಪೇರ್ ಆಗ್ತಿದ್ದಾರೆ. ಇನ್ನೂ ಟೈಮ್ ಐತೆ, ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗೋಕ್ಕೆ. ಆ್ಯಂಡ್ ಇನ್ನೂ ಸ್ವಲ್ಪ ಇದೆ ಫ್ರೆಂಡ್ಸ್, ಓನ್ಲಿ 10-15 ಮಿನಿಟ್ಸ್ ಒಳಗಡೆ ಹೋಗೋಕ್ಕೆ. ಫೈನಲಿ ಇವಾಗ ಊಟ ಎಲ್ಲ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಮೇನ್ ಏನಾಗಿತ್ತು ಗೊತ್ತಾ, ಪರೇಡ್ ಮಾಡ್ತಾ ನಾನು ತಲೆ ಸುಗ್ ಬಿದ್ದೋಗ್ಬಿಟ್ಟೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಅದಕ್ಕೆ ಏನೂ ಹಿಡಿಯೋಕ್ಕಾಗಿಲ್ಲ ಪರೇಡ್ ಟೈಮಲ್ಲಿ. ಬಿದ್ದೋಗ್ಬಿಟ್ಟೆ. ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಮಿಟು ಆಯಿತು, ಸ್ವಲ್ಪ ವಾಮಿಟಿಂಗು. ಆ್ಯಂಡ್ ಏಂತಕ್ಕಂದ್ರೆ ಅದಾಗಿದ್ದು, ಬೆಳಗ್ಗೆ ಊಟನೇ ತಿಂದಿಲ್ಲ ನಾನು. ಡೈರೆಕ್ಟ್ ಹಂಗೆ ಬಂದ್ಬಿಟ್ಟಿದ್ದೀನಿ ಕಾಲೇಜ್ನ. ಊಟ ತಿಂದಿರ, ಅದು ಬೇರೆ ಲಂಚಲ್ಲೂ ತಿಂದಿರ, ಸಾರಿ ಬ್ರೇಕ್ಫಾಸ್ಟ್ ಐತ್ರಲ್ಲ ಬ್ರೇಕ್ ಟೈಮು, ಅವಾಗೂ ತಿಂದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅದೇ ಎಫೆಕ್ಟ್ ಆಗಿದ್ದು. ಲಂಚು ಊಟನೂ ತಿಂದಿಲ್ಲ, ಪ್ಲಸ್ ನೀರು ಕುಡ್ದಿದ್ದಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೀನಿ ಡೈರೆಕ್ಟು. ನೆಕ್ಸ್ಟ್ ಪರೇಡ್ ಇನ್ನೊಂದು ಫುಲ್ಲು ಊಟ ತಿಂದ್ಬಿಟ್ಟೆ ಬರ್ತೀನಿ. ಆ್ಯಂಡ್ ಇವಾಗ ಜಸ್ಟ್ ಒಂದು ಫುಲ್ ಮಸ್ತಾಗಿ ಊಟ ತಿಂದಿದ್ದೀನಿ. ಇವಾಗ ಜಸ್ಟ್ ಊಟ ತಿಂದು ಇವಾಗ ಅಲ್ಲಿ ಲೆಮನ್ ಜ್ಯೂಸ್ ಕುಡಿತೀನಿ ಇವತ್ತು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊ ಫ್ರೆಂಡ್ಸ್, ಫೈನಲಿ ಇವಾಗ ಎಲ್ಲ ಎಂಡ್ ಆಗೋಯ್ತು. ಆ್ಯಂಡ್ ಇವತ್ತು ಅಷ್ಟೇನು ವೀಡಿಯೋ ಹಿಡಿಯೋಕ್ಕಾಗಿಲ್ಲ, ಎಂತಕ್ಕಂದರೆ ಫುಲ್ಲು ಟ್ರೈನಿಂಗು ಪ್ಲಸ್ ಡ್ರಿಲ್ ಟ್ರೈನಿಂಗ್ ಅದೆಲ್ಲ ಇತ್ತು, ಗಾರ್ಡ್ ಆಫ್ ಆನರ್. ಸೊ ಇವತ್ತು ಲಿಟ್ರಲಿ ಜಾಸ್ತಿ ಟ್ರೈನಿಂಗ್ ಇತ್ತು. ಆ್ಯಂಡ್ ಬಿ ಮತ್ತು C-Set ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ನಮ್ಮ ಏನು ಸರು. ಆ್ಯಂಡ್ ಅದಕ್ಕೆ ಇವತ್ತು ಜಾಸ್ತಿ ಡ್ರಿಲ್ದು ವೀಡಿಯೋಸ್ ಹಿಡ್ದೇ ಇಲ್ಲ ನಾನು, ನಿಜ ಹೇಳ್ಬೇಕಂದ್ರೆ ಒಂದು ಹಿಡ್ದಿಲ್ಲ. ಚೆನ್ನಾಗಿ ಮಾಡಿಸಿದ್ರು ಇವತ್ತು ನಿಜ ಹೇಳ್ಬೇಕಂದ್ರೆ ಫುಲ್ಲು ಟ್ರೈನಿಂಗ್ ಪ್ಲಸ್ ಪನಿಷ್ಮೆಂಟ್ ಯಾವ ಥರ ಕೊಟ್ಟರು ಅಂದರೆ, ಇವತ್ತು ಹೊಸ ಪನಿಷ್ಮೆಂಟ್ ಕಲ್ತ್ಕೊಂಡಿದ್ದೀವಿ ಯಾವ ಥರ ಇರುತ್ತಂತ. ಆ್ಯಂಡ್ ಇವತ್ತು ಅದು ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಹೇಳಿದ್ದೆ ಸ್ವಲ್ಪ ತಲೆ ಸುದ್ದು ಬಿದ್ದೋಗ್ಬಿಟ್ಟಿದೆ ಅಂತ, ಅಷ್ಟು ಟ್ರೈನಿಂಗ್ ಮಾಡೋಕ್ಕಾಗಿಲ್ಲ ನನಗೆ. ಬಿಕಾಸ್ ಇವತ್ತು ಬೆಳಗ್ಗೆ ಎದ್ದು ಡೈರೆಕ್ಟ್ ಹಂಗೆ ಹೋಗ್ಬಿಟ್ಟಿದ್ದೀನಿ ಪರೇಡ್ ಅಟೆಂಡ್ ಮಾಡೋಕ್ಕೆ.
ಆ್ಯಂಡ್ ಊಟನೂ ತಿಂದಿಲ್ಲ ಇವತ್ತು. ಅದು ಬೇರೆ, ಊಟ ತಿಂದಿರಾ ಮತ್ತು ನೀರು ಕುಡಿದಿರಾ ಡೈರೆಕ್ಟ್ ಹೋಗ್ಬಿಟ್ಟಿದ್ದೆ. ಮಿಸ್ಟೇಕ್ ಇವತ್ತು ಮಾಡಿದ್ದು ನಾನು. ಲೇಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಬೆಳಗ್ಗೆ. ಬಟ್ ನೆಕ್ಸ್ಟ್ ಟೈಮಿಂದ ಲೇಟ್ ಆಗೋಲ್ಲ. ಪರ್ಮಿಷನ್ ಬೇರೆ ಕೇಳಬೇಕು. ಆ್ಯಂಡ್ ನಾಳೆ ಎ ಮತ್ತು ಬಿ ಮತ್ತು ಸಿ ಸೆಟ್ ಅವ್ರಿಗೆ ವೆಪನ್ ಟ್ರೈನಿಂಗ್ ಇರುತ್ತೆ, ನಮಗಿಲ್ಲ ಅಂತೆ ಹೇಳಿದ್ವಿ. ನಮಗೆ ಇಲ್ಲ, ಫಸ್ಟ್ ಇಯರ್ಸ್ಗೆ ನಾರ್ಮಲ್ ಇರುತ್ತೆ, ನಾರ್ಮಲ್ ಡೇ ಲೈಕ್ NCC ಕ್ಯಾಡೆಟ್, ನಾರ್ಮಲ್ ಡ್ರಿಲ್ ಮತ್ತು ಆ ಥರ ಇರುತ್ತೆ. ಬಟ್ ಬಿ ಆ್ಯಂಡ್ ಸಿ ಸೆಟ್ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ವೆಪನ್ ಟ್ರೈನಿಂಗ್. ಆ್ಯಂಡ್ ನಾನು ಬಿ ಸೆಟ್ ಮಾಡಿದ್ರೆ ನನಗೂ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇವತ್ತು ನಾಳೆ ಎತ್ನಿಕ್ ಉತ್ಸವ ಬೇರೆ ಐತೆ, ಎತ್ನಿಕ್ ಥರ ನೋಡ್ತಾ ಇದ್ದೀನಿ ನಾಳೆ ಏನಾಗುತ್ತೋ. ನಿಜ ನಾಳೆ ಅಂತೂ ಚೆನ್ನಾಗಿರುತ್ತೆ ಡೇ ಫುಲ್ಲು. ಎಂತಕ್ಕಂದರೆ ಸ್ವಲ್ಪ ಇವೆಂಟ್ಸ್ ನಡೀತೈತೆ ಕಾಲೇಜಲ್ಲಿ. ಸೊ ಬೆಲ್ ಐಕನ್ನ ಆನ್ ಮಾಡಿಬಿಡಿ, ಎಂತಕ್ಕಂದರೆ ನಾಳೆದು ಈ ವ್ಲಾಗ್ ಚೆನ್ನಾಗಿರುತ್ತೆ. ನಾಳೆ ಅದು ಬೇರೆ NCC ಇರುತ್ತೆ, ಪ್ಲಸ್ ನಾರ್ಮಲ್ ಡೇ ಇರುತ್ತಲ್ಲ, ಹಾಫ್ ಡೇ, ಅದರಲ್ಲೂ ಸ್ವಲ್ಪ ಇವೆಂಟ್ಸ್ ನಡೆಯುತ್ತೆ. ಸೊ ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಟುಡೇ ಫುಲ್ ಡ್ರಿಲ್ಲು, DST ಅದೆಲ್ಲ ಇತ್ತು. ಡ್ರಿಲ್ಲು, ಪ್ರಾಕ್ಟೀಸಸ್ಸು, ಪನಿಷ್ಮೆಂಟ್ಸು ಎಲ್ಲ ಕಲ್ತ್ಕೊಂಡಿದ್ದೀವಿ. ಸೊ ಇವಾಗ ನಮ್ಮಪ್ಪ ಬರ್ತಿದ್ದಾರೆ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀನಿ ರೋಡಿಂದ ಅಷ್ಟೇ.